ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ದೇವರು ಹೇಗಿದ್ದಾನೆ, ಏಕಾಗಿ ಅವತಾರ ಮಾಡುತ್ತಾನೆ, ದೇವರ ದೇಹ ಹೇಗಿದೆ, ದೇವರ ದೇಹದಿಂದ ಜಗತ್ತು ಹುಟ್ಟುತ್ತೆ ಅಂದರೆ ಏನು, ಇದೆಲ್ಲವನ್ನೂ ಕೂಡ ನಿರೂಪಣೆ ಮಾಡಿ ದೇವರ ಅವತಾರಗಳನ್ನು ನಿರೂಪಣೆ ಮಾಡೋದು. ದೇವರ ಅವತಾರ ನಿರೂಪಣೆ ಮಾಡಿ ಆ ದೇವರು ಜಗತ್ತು ಅನ್ನುವ ಪ್ರತಿಮೆಯ ಒಳಗಡೆ ಇದ್ದಾನೆ ಅನ್ನೋದನ್ನು ನಿರೂಪಣೆ ಮಾಡಿದರು. ಈ ತರಹದ ದೇವರನ್ನ ಜಗನ್ನಿಯಾಮಕ ಅಂತ ಚಿಂತನೆ ಮಾಡಿ ದೇವರು ಅಪ್ರಾಕೃತ ದೇಹದವನು ಅಂತರ್ಯಾಮಿ ಅಂತ ಚಿಂತನೆ ಮಾಡುವ ಬದಲು ದೇವರ ದೇಹವೂ ಕೂಡ ನಮ್ಮಂತೆ ಅಂತ ಯೋಚನೆ ಮಾಡ್ತೇವೆ. ಅದು ನಮ್ಮ ಸಮಸ್ಯೆ. ಪ್ರತಿಯೊಬ್ಬರೂ ಕೂಡ ಎದುರುಗಡೆ ಇರುವ ವ್ಯಕ್ತಿಯನ್ನು ನಮ್ಮಂತೆ ಅಂತ ಯೋಚನೆ ಮಾಡ್ತಾರೆ. ಹಾಗೆ ದೇವರನ್ನು ಯೋಚನೆ ಮಾಡೋದರಲ್ಲಿ ಏನು ಅಚ್ಚರಿ? ಹೀಗಾಗಿ ನಾವು ತಿಳ್ಕೊಳ್ಬೇಕಾದದ್ದೇನು? ಯತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದಾ ಅವಿದ್ಯಯಾತ್ಮನಿ ಕೃತೆ ಇತಿ ತದ್ಬ್ರಹ್ಮದರ್ಶನಂ. ಸದಸದ್ರೂಪೇ ಪಂಚಭೂತಗಳಿಂದ ಕೂಡಿರುವ ಈ ಪ್ರಪಂಚ ದೇವರ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡೋಲ್ಲ. ನಮ್ಮ ಮೇಲೆ ಏನಾದರೂ ಪರಿಣಾಮ ಉಂಟು ಮಾಡುತ್ತೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ, ನಾವು ಅಜ್ಞಾನಿಗಳು. ನಮ್ಮ ಬಗೆಗೆ ನಮಗೆ ಗೊತ್ತಿಲ್ಲ. ನಮ್ಮ ಬಗೆಗೆ ನಾವೇ ತಿಳ್ಕೊಂಡಿಲ್ಲ ಅಂದರೆ ಉಳಿದವುಗಳ ಬಗ್ಗೆ ಏನು ತಿಳ್ಕೊಂಡಿರ್ತೇವೆ? ಆ ಕಾರಣದಿಂದ ಸ್ವಸಂವಿದಾ ಪ್ರತಿಷಿದ್ಧೇ, ಸ್ವರೂಪಭೂತವಾದ ಪ್ರಜ್ಞೆಯಿಂದ ಈ ಜಡ ಪ್ರಪಂಚ ದೇವರಲ್ಲಿ ಯಾವ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡೋಲ್ಲ. ಅವಿದ್ಯೆಯ ಆತ್ಮನಿಕೃತೆ. ಆದರೆ ಜೀವನಿಗೆ ಇದು ಯಾಕೆ ಪರಿಣಾಮ ಉಂಟು ಮಾಡುತ್ತೆ ಅಂದರೆ ಅವಿದ್ಯಾ, ಅಜ್ಞಾನ. ಏಕೆಂದರೆ ಈ ಜಾಗದಲ್ಲಿ ದೇವರು ಇದ್ದಾನೆ, ಜೀವನೂ ಇದ್ದಾನೆ. ಜೀವನಿಗೆ ಈ ದೇಹದ ಮಾಧ್ಯಮದಲ್ಲಿ ಈ ಜಗತ್ತಿನ ನಡುವೆ ಎಷ್ಟು ದುಃಖ ಉಂಟಾಗ್ತದೋ, ಎಷ್ಟು ಸಮಸ್ಯೆಗಳುಂಟೋ, ಇದೆಲ್ಲ ದೇವರಿಗೆ ಇಲ್ಲ. ಯಾಕೆ ಅಂದರೆ ಉತ್ತರ ಅತ್ಯಂತ ಸ್ಪಷ್ಟ, ಸರಳ. ದೇವರಿಗೆ ಜ್ಞಾನ ಇದೆ, ಜೀವನಿಗಿಲ್ಲ. ಹಾಗಾದರೆ ಜೀವ ಮುಕ್ತನಾಗಬೇಕು ಅಂತಂದರೆ ಏನಾಗಬೇಕು? ಅದಕ್ಕೆ ಕೆಲವರು ಹೇಳಿದ್ರು,
ನೋಡಿ ಜ್ಞಾನ ಬಂದರೆ ಮುಕ್ತಿ ಆಗತ್ತೆ, ದೇವರು ಬೇಕಾಗಿಲ್ಲ ಅಂದರು. ಜ್ಞಾನದ ಸ್ವಭಾವ, ಜ್ಞಾನ ಬಂದರೆ ಮುಕ್ತಿ ಆಗತ್ತೆ, ದೇವರೇ ಆಗಬೇಕು. ನೀನು ಜ್ಞಾನಿಯಾದರೆ ಸುಲಭವಾಗಿ ಇದರಿಂದ ಬಿಡುಗಡೆ ಹೊಂದುತ್ತೀಯ, ದೇವರ ಪ್ರವೇಶವೇ ಬೇಡ ಅಂದರು. ಬ್ರಹ್ಮವಿದಾಪ್ನೋತಿ ಪರಂ ಅಂತ ವೇದ ಇದೆ. ದೇವರನ್ನು ತಿಳಿದರೆ ಒಳ್ಳೆಯದನ್ನು ಹೊಂದುತ್ತಾನೆ, ಮುಕ್ತಿಯನ್ನು ಹೊಂದುತ್ತಾನೆ. ಇಷ್ಟೇ, ದೇವರನ್ನು ತಿಳಿದರೆ ಬಿಡುಗಡೆ ಹೊಂದುತ್ತಾನೆ. ಅಂದರೆ ಏನರ್ಥ? ತಿಳುವಳಿಕೆ ಅನ್ನೋದು ಬಿಡುಗಡೆಗೆ ಕಾರಣ. ದೇವರೇ ಆಗಬೇಕು, ನಿರಂತರವಾಗಿ ತಿಳ್ಕೊಳ್ತಾ ಇದ್ದರೆ ಸಾಕು. ಇದು ಒಬ್ಬರ ಮತ ಇತ್ತು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಭಾಗವತ ಈ ರೀತಿ ಹೇಳ್ತಾ ಇಲ್ಲ. ಸರಿ, ಭಾಗವತ ಏನು ಹೇಳುತ್ತೆ? ಯಜ್ಜೇಶೋಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುಹು ಮಹಿಂ ನಿಸ್ವೇ ಮಹೀಯತೆ. ಯದಿ ಯಾವಾಗ ದೇವಿ ಮಾಯಾ ದೇವರ ಬಯಕೆ ಅದನ್ನು ವೈಶಾರದಿ ಅಂತ ಕರೀತಾರೆ. ವಿಶಾರದ ಅಂದರೆ ನಾವು ಇಲ್ಲಿ ಯಾವ ಪ್ರಯೋಗವನ್ನು ಮಾಡ್ತೇವೆ ಅಂದರೆ ಜಾಣ ಅನ್ನುವ ಅರ್ಥದಲ್ಲಿ ವಿಶಾರದ ಅಂತ ಪ್ರಯೋಗ ಮಾಡ್ತೇವೆ. ನೀವೆಲ್ಲ ಹಿಂದಿ ಪರೀಕ್ಷೆ ವಿಶಾರದ ಅಂತ ಒಂದು ಪರೀಕ್ಷೆಯನ್ನು ಕೇಳಿರಬಹುದು. ಸೊ ವಿಶಾರದ ಅಂತಂದರೆ ಜಾಣ ಅಂತ ಅರ್ಥ. ನಮಗಷ್ಟೇ ತಲೆನಲ್ಲಿ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಿಶಾರದ ಪರಮೇಶ್ವರ ಅಂದರು. ಶಾರ ಅಂದರೆ ಕಾಂತಿ, ವಿಶಾರ ಅಂದರೆ ಕಾಂತಿ ಇಲ್ಲದೆ ಇರೋದು. ಯಾವುದು? ಅಜ್ಞಾನ. ವಿಶಾರದ ಅಂತಂದರೆ ಅಜ್ಞಾನವನ್ನು ಕಳೆಯುವವ ಅಂತ ಅರ್ಥ. ವಿಶಾರದ ಅಂದರೆ ಪರಮಾತ್ಮ. ಯಾಕೆ ಅಂದರೆ ಅಜ್ಞಾನವನ್ನು ಕಳೆಯುತ್ತಾನೆ. ಆದ್ದರಿಂದ ವೈಶಾರದಿ ಅಂದರೆ ಅವನಿಗೆ ಸಂಬಂಧಪಟ್ಟ ಒಂದು ಪ್ರಜ್ಞೆ. ಆ ದೇವರ ಸಂಕಲ್ಪ ಹೀಗಾಗಬೇಕು. ಏನಂತ? ಉಪರತ ಆಗಬೇಕು. ಉಪರತ ಅಂದರೆ ಏನು? ನೈನಂ ಶೋಚಯಾಮಿ ಅಂತ ಇರಬೇಕು ಅವನಿಗೆ. ಈ ಜೀವನಿಗೆ ನಾನಿನ್ನು ಸಂಸಾರದ ದುಃಖವನ್ನು ಕೊಡೋಲ್ಲ ಅಂತ ಅವನಿಗೆ ಸಂಕಲ್ಪ ಬಂದ ದಿವಸ ಮುಕ್ತನಾಗ್ತಾನೆ. ಸಂಪನ್ನ ಏವ ಇತಿ ವಿದುಹು ಅಂದರೆ ಏನಾಯಿತು? ದೇವರು ಇಚ್ಛೆ ಪಟ್ಟರೆ ಮುಕ್ತಿ. ದೇವರು ಇಚ್ಛೆ ಪಡಬೇಕಾದ್ರೆ ಭಕ್ತಿ ಇರಬೇಕು. ಹಾಗಾದರೆ ದೇವರು ಪಕ್ಷಪಾತೀಯ ಅಂದರೆ ಇಲ್ಲ. ದೇವರು ನಮಗೆ ಸಂಸಾರದಿಂದ ಬಿಡುಗಡೆಯನ್ನು ಕೊಡೋದು ಏಕಾಗಿ ಅಂದರೆ ಇವನು ಸತ್ಯವನ್ನು ತಿಳ್ಕೊಂಡಿದ್ದಾನೆ ಅಂತ ಅಷ್ಟೇ ವಿನಃ ನನ್ನನ್ನು ಹೊಗಳುತ್ತಾ ಇದ್ದಾನೆ ಅಂತ ಅಲ್ಲ. ಯಾಕೆಂದರೆ ದೇವರನ್ನು ಹೊಗಳುವವರಿಗೆಲ್ಲ ಕೂಡಲೇ ಮುಕ್ತಿ ಆಗೋಲ್ಲ. ಆ ತತ್ವದ ಸಾಕ್ಷಾತ್ಕಾರ ಅವನಿಗಾಗಬೇಕು. ಆ ಆಗುವ ತನಕ ದೇವರು ಪರೀಕ್ಷೆ ಮಾಡ್ತಾನೆ. ದೇವರ ಭಕ್ತರೂ ಕಷ್ಟಪಡ್ತಾರೆ, ದೇವರ ದ್ವೇಷಿಗಳೂ ಕಷ್ಟಪಡ್ತಾರೆ. ದೇವರ ಭಕ್ತರಿಗೂ ಮಿನಿಮಮ್ ಸುಖ ಇದೆ, ದೇವರ ದ್ವೇಷಿಗಳಿಗೂ ಮಿನಿಮಮ್ ಸುಖ ಇದೆ. ಇಬ್ಬರಿಗೂ ಸಾವು ಅನಿವಾರ್ಯ, ಇಬ್ಬರಿಗೂ ಮರುಹುಟ್ಟು ಅನಿವಾರ್ಯ, ಎಲ್ಲವೂ ಸಮಾನ. ಹಾಗಾದರೆ ದೇವರ ಭಕ್ತರಿಗೆ ಇರಬೇಕಾದ ಒಂದು ದಾರ್ಢ್ಯ ಏನು? ದೇವರು ಗುಣಪೂರ್ಣ ಅನ್ನೋದು. ಉಳಿದವುಗಳಲ್ಲಿ ಎಲ್ಲವೂ ಸಮಾನ, ಎಲ್ಲರಿಗೂ ಎಲ್ಲವೂ ಇದೆ. ದೇವರ ಭಕ್ತನನ್ನು ಪ್ರೀತಿಸುವವರಿರ್ತಾರೆ, ದೇವರ ದ್ವೇಷಿಯನ್ನು ಪ್ರೀತಿಸುವ ಸುತ್ತಮುತ್ತದವರಿರ್ತಾರೆ. ಇಬ್ಬರಿಗೂ ಇರುತ್ತೆ. ಎಲ್ಲವೂ ಎಲ್ಲರಿಗೂ ಇರುತ್ತೆ ಅಂದರೆ ದೇವರ ಭಕ್ತ ಏನು ಮಾಡಬೇಕಾಗಾದರೆ ಅದನ್ನು ಅವರು ಹೇಳಿದ್ದು.
ಸಂಪನ್ನ ಏವೇತಿ ವಿದುಹು, ದೇವರು ನನ್ನ ಗುಣದ ಸಾಕ್ಷಾತ್ಕಾರ ಇವನಿಗಾಗುವ ತನಕ ನಾನು ಇವನನ್ನು ಬಂಧನದಲ್ಲಿ ಇಟ್ಟಿರ್ತೇನೆ ಅಂತ ಸಂಕಲ್ಪ ಮಾಡಿರ್ತಾನೆ. ಯಾವಾಗ ದೇವರ ಇಚ್ಛೆ ಫಲಿಸುತ್ತೆ ಅಂದರೆ ನಾವು ತತ್ವ ಸಾಕ್ಷಾತ್ಕಾರವನ್ನು ಪಡ್ಕೊಂಡಾಗ. ತತ್ವ ಸಾಕ್ಷಾತ್ಕಾರ ಅದು ಭಕ್ತಿಗೆ ಅನುಗುಣವಾದದ್ದು. ಭಕ್ತಿ ಅನ್ನೋದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಪ್ರೀತಿ. ಆ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಪ್ರೀತಿ ಏನಾದರೂ ದೇವರಲ್ಲಿ ಕಡಿಮೆ ಆಗಬಾರದು. ದೇವರು ನನಗೆ ಕಷ್ಟ ಕೊಡ್ತಾನೆ ಅಂತ ದೇವರನ್ನು ದ್ವೇಷ ಮಾಡಿದ ಅಂದರೆ ನಿಜವಾದ ದಾರಿಯಿಂದ ದೂರ ಸರಿದಿದ್ದಾನೆ ಅಂತ ಅರ್ಥ ಆಗುತ್ತೆ. ದೇವರ ಉಪಾಸನೆ ಮಾಡಿದ್ರೂ ಕೂಡ ದೇವರು ನಮಗೇನು ಅನುಕೂಲ ಮಾಡ್ತಾ ಇಲ್ಲ ಅಂತ ಅನ್ನಿಸಿದಾಗಲೂ ದೇವರನ್ನು ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿಯಾಗತ್ತೆ. ಆವಾಗ ದೇವರು ಒಲಿಯುತ್ತಾನೆ. ಸಂಪನ್ನ ಏವೇತಿ ವಿದುಹು ಮಹಿಂ ನಿಸ್ವೇ ಮಹೀಯತೆ. ಸಂಪನ್ನ ಏವ ಇತಿ ವಿದುಹು. ದೇವರು ಸಂಕಲ್ಪ ಮಾಡಿದಾಗ ಸಂಪನ್ನ ಇತಿ ವಿದುಹು, ಮುಕ್ತ ಅಂತ ಅಂದುಕೋತಾರೆ. ಮಹಿಂ ನಿಸ್ವೇ ಮಹೀಯತೆ, ಮುಕ್ತಿಯಲ್ಲಿ ತನಗಿಂತ ಕೆಳಗಿನವರಿಂದ ಪೂಜಿತನಾಗ್ತಾನೆ, ತನಗಿಂತ ಮೇಲಿನವರಿಗೆ ಪೂಜಿಸುತ್ತಾನೆ. ಸ್ವರೂಪಭೂತವಾದ ಮಹಿಮೆ ಅದು. ಇದು ಮಹಿಂ ನಿಸ್ವೇ ಮಹೀಯತೆ ಅಂತ ಇರೋದು. ಏವಂ ಜನ್ಮಾನಿ ಕರ್ಮಾಣಿ ಶಕರ್ತುರಜನಸ್ಯ ಚ ವರ್ಣಯಂತಿ ಸ್ಮ ಕವಯಃ ವೇದ ಗುಹ್ಯಾನಿ ಹೃತ್ಪತೇ. ಏವಂ ಹೀಗೆ ಅಕರ್ತುಹು ಏನನ್ನೂ ಮಾಡದ ದೇವರ ಕರ್ಮಗಳನ್ನು ಹೇಳಬೇಕಂತೆ. ಅಜಸ್ಯ ಹುಟ್ಟದ ದೇವರ ಹುಟ್ಟನ್ನು ಹಾಡಬೇಕಂತೆ. ಆವಾಗ ದೇವರು ಪ್ರೀತನಾಗುತ್ತಾನೆ. ಎಂತಹ ಪ್ಯಾರಾಡಾಕ್ಸಿಕಲ್ ಸ್ಟೇಟ್ಮೆಂಟ್ ಇದು. ಹುಟ್ಟದ ದೇವರ ಹುಟ್ಟು, ಮಾಡದ ದೇವರ ಕೆಲಸಗಳು, ಇವುಗಳನ್ನು ನಿರಂತರವಾಗಿ ಚಿಂತನೆ ಮಾಡಿದರೆ ನಮಗೆ ಈ ದುಃಖದಿಂದ ಬಿಡುಗಡೆ ಆಗ್ತದೆ. ಇದು ಇರೋದು. ಇದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು. ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾತ್ ಅಕರ್ತೇತಿ ಚ ತಂ ವಿದುಹು. ಪ್ರಯತ್ನ ಇಲ್ಲದೆ ಕೆಲಸ ಮಾಡುವುದರಿಂದ, ಸ್ವಾತಂತ್ರ್ಯ ಇರುವುದರಿಂದ, ಮಾಡಿದ ಕೆಲಸಕ್ಕೆ ಫಲ ಇಲ್ಲದೆ ಇರುವುದರಿಂದ ದೇವರನ್ನು ಅಕರ್ತ ಅಂತ ಕರೀತಾರೆ. ಇವತ್ತಿಗೂ ಅದೇ ಕಾರಣದಿಂದ ಅವನನ್ನೇನು ಮಾಡೋಲ್ಲ ಅಂತ ಅನ್ನೋದು. ಅವನೇನು ಮಾಡ್ತಾನ್ರಿ? ಏನೂ ಮಾಡಲ್ಲ. ಇಲ್ಲ, ಉಸಿರಾಡ್ತಾ ಇದ್ದೀನಿ ಅಂತ ಯಾರೂ ಹೇಳೋಲ್ಲ. ಯಾಕೆಂದರೆ ಪ್ರಯತ್ನ ಇಲ್ಲದೆ ಆಗಿ ಹೋಗ್ತಾ ಇರುತ್ತೆ ಕ್ರಿಯೆ. ಎಲ್ಲಿ ವೇರ್ ದರ್ ಇಸ್ ನೋ ಎಫರ್ಟ್, ಎಲ್ಲಿ ನಮ್ಮ ಪ್ರಯತ್ನ ಇರೋದಿಲ್ವೋ ಅದು ಮಾಡಿದ್ದು ಮಾಡಿದ ಹಾಗೆ ಅಲ್ಲ. ಪ್ರಯತ್ನ ಇದ್ದು ಮಾಡಿದರೆ ಮಾಡಿದ ಹಾಗೆ. ದೇವರು ಅಕರ್ತ ಅಂದ್ರೇನು? ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನೆಲ್ಲ ಯಾವುದೇ ಪ್ರಯತ್ನ ಇಲ್ಲದೆ ಮಾಡ್ತಾನೆ ಅಂತ ಅರ್ಥ. ಅಕರ್ತ ಅಂದರೆ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಇನ್ನು ಸ್ವತಂತ್ರತ್ವಾತ್, ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ? ಏನೂ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ ಅಂದರೆ ಏನರ್ಥ? ಸ್ವತಂತ್ರನಾಗಿ ಇದ್ದಾನೆ ಅಂತ ಅರ್ಥ. ಅದರಿಂದಾಗಿ ದೇವರು ಅಕರ್ತ. ಇನ್ನು ಫಲಾನಾಂಚ ವಿವರ್ಜನಾತ್, ಯಾವುದನ್ನು ಮಾಡೋದಕ್ಕೆ ಫಲ ಇಲ್ವೋ ಆ ಫಲ ಇಲ್ಲದೆ ಹೋದಾಗಲೂ ಕೂಡ ಏನನ್ನೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾಳೆ?
ಅಯ್ಯೋ ಏನು ಮಾಡ್ತಾ ಇಲ್ಲ, ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ತಿರುಗಾಡ್ಕೊಂಡಿದ್ದಾನೆ ಅಂದರೆ ಸುಮ್ಮನೆ ಅಂದರೆ ಅಲ್ಲಿ ಫಲ ಇಲ್ಲ ಅಂತಲೇ ಅರ್ಥ. ಆದ್ದರಿಂದ ಫಲ ಇಲ್ಲದೆ ಇರೋದು, ಪ್ರಯತ್ನ ಇಲ್ಲದೆ ಇರೋದು, ಸ್ವಾತಂತ್ರ್ಯ ಇಲ್ಲದೆ ಇರೋದನ್ನು ಅಕರ್ತ ಅಂತ ಕರೀತಾರೆ. ಇನ್ನು ನಾಲ್ಕನೆಯದ್ದು ಕ್ರಿಯಾಯಾಶ್ಚ ಸ್ವರೂಪತ್ವಾತ್. ಕ್ರಿಯೆ ಅನ್ನೋದು ದೇವರ ಸ್ವಭಾವವನ್ನು ಯಾವತ್ತೂ ಕೂಡ ಪ್ರತ್ಯೇಕವಾಗಿ ಹೇಳೋ ಅಗತ್ಯವೇ ಇಲ್ಲ. ಅವನ ಸ್ವಭಾವ ಏನು ಅಂದರೆ ನಾವು ಗುಣಗಳನ್ನು ಹೇಳ್ತೇವೆ. ಯಾವಾಗಲೂ ಅವನು ಖುಷಿಯಾಗಿದ್ದು ಬೇರೆಯವರನ್ನು ಖುಷಿಯಾಗಿಡೋದು ಅವನ ಸ್ವಭಾವ ಅಂತ ಹೇಳ್ತೀವಿ ವಿನಃ ಇರೋದು ಅವನ ಸ್ವಭಾವ ಅಂತ ಹೇಳೋಲ್ಲ. ಇದ್ದಾನೆ ಅದು ಗೊತ್ತು, ಅಂಡರ್ಸ್ಟುಡ್ ಅದು. ಹಾಗೆ ಎಲ್ಲಿ ಕ್ರಿಯೆ ಅನ್ನೋದು ಸ್ವರೂಪವೋ, ಕ್ರಿಯೆ ಅನ್ನೋದು ಅವನಿಗಿಂತ ಭಿನ್ನ ಅಲ್ವೋ, ಎಲ್ಲಿ ಕ್ರಿಯೆ ಅಂತನ್ನೋದು ಬೇರೊಬ್ಬರ ಅಧೀನವಾಗಿ ಇಲ್ವೋ ಅಲ್ಲಿ ಎಲ್ಲ ಅಕರ್ತ ಅಂತ ವ್ಯವಹಾರ ಮಾಡುತ್ತಾರೆ. ದೇವರು ಹಾಗೆ ಅಕರ್ತ. ಯಾಕೆ? ಎಫರ್ಟ್ ಇಲ್ಲ. ದೇವರ ಕ್ರಿಯೆಗೆ ಎಲ್ಲಿಯೂ ಏನೂ ಇಲ್ಲ, ಫಲ ಇಲ್ಲ. ದೇವರ ಕ್ರಿಯೆ ಹೀಗೆ ಮಾಡಬೇಕು ಅಂತ ಹೇಳೋನು ಯಾವನೂ ಇಲ್ಲ. ಆದ್ದರಿಂದಾಗಿ ದೇವರನ್ನು ಅಕರ್ತ ಅಂತ ಕರೀತಾರೆ ವಿನಃ ಏನೂ ಮಾಡದ ಸೋಮಾರಿ ಅಲ್ಲ ದೇವರು. ಕ್ರಿಯೆ ವಾಯುದೇವರಿಗೆ ಸ್ವಭಾವ, ಜೀವರಿಗೇನೆ ಸ್ವಭಾವ. ಗೀತೆಯಲ್ಲಿ ಅದನ್ನಲ್ವಾ ಹೇಳಿದ್ದು ಕೃಷ್ಣ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ಯಾರೂ ಕೂಡ ಕೆಲಸವಿಲ್ಲದೆ ಇರೋದಿಲ್ಲ. ಪ್ರತಿಯೊಬ್ಬನೂ ಕೂಡ ಕೆಲಸವನ್ನು ಮಾಡ್ತಾನೇ ಇರ್ತಾನೆ. ಆ ಕೆಲಸ ಅನ್ನೋದು ಅದು ಭಿನ್ನ ಭಿನ್ನ. ವಾಯುದೇವರ ಸ್ವರೂಪವನ್ನು ಕೂಡ ಹೇಳ್ತಾರೆ. ತರತ್ಸಮಂದಿ ಧಾವತಿ ಅಂತ. ಮುಖ್ಯ ಪ್ರಾಣ ಕೆಲಸ ಮಾಡ್ತಾನೆ ಆನಂದ ಭೂಯಿಷ್ಠನಾಗಿ ಇರ್ತಾನೆ ಅಂತ. ಈ ಎಲ್ಲ ಏನು ಹೇಳ್ತಾ ಇದೆ? ಇವೆಲ್ಲವೂ ಕೂಡ ಕ್ರಿಯೆ ಅನ್ನೋದು ಸ್ವಭಾವ ಅನ್ನೋದನ್ನು ಹೇಳ್ತಾ ಇದೆ. ಜೀವ ಸ್ವಭಾವ, ಜೀವರ ಸ್ವಭಾವವೇ ಕ್ರಿಯೆ ಆಗಿರಬೇಕಾದ್ರೆ ಇನ್ನು ಪರಮಾತ್ಮನ ಸ್ವಭಾವ ಕ್ರಿಯೆ ಆಗಿರೋದಿಲ್ವೇ? ಅದರಿಂದಾಗಿ ದೇವರು ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಅಕರ್ತ ಅಂತ ಹೇಳಿದ್ದೇ ವಿನಃ ದೇವರು ಸೋಮಾರಿ ಅಲ್ಲ. ಇನ್ನು ಅಜನಸ್ಯ, ಹುಟ್ಟದ ದೇವರ ಹುಟ್ಟು, ಅದಕ್ಕೂ ಇದೇ ಅರ್ಥ. ದೇವರು ಹುಟ್ಟುತ್ತಾನೆ, ಆದರೆ ಗರ್ಭಧಾರಣೆಯಿಂದ ಅಲ್ಲ. ದೇವರು ಹುಟ್ಟುತ್ತಾನೆ, ತಾನು ಬಯಸಿ ಹುಟ್ಟುತ್ತಾನೆ, ಬೇರೆಯವ್ರ ತರಹ ಹುಟ್ಟಲ್ಲ. ನಾನು ಇಂತಹ ಅಪ್ಪ ಅಮ್ಮನಲ್ಲಿ ಹುಟ್ಟಬೇಕು ಅಂತ ದೇವರಿಗೇನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಹುಟ್ಟಿದೆ ಅಷ್ಟೇ. ಹಾಗೆ ದೇವರು ಅವನೇ ಆಯ್ಕೆ ಮಾಡಿ ಹುಟ್ಟೋದು. ನಾನು ಇಂಥಲ್ಲಿ ಹುಟ್ಟಬೇಕು ಅಂತ ಹೇಳಿ ಹುಟ್ಟುತ್ತಾನೆ. ಯಾವುದೇ ಕಾರಣಕ್ಕೂ ಅಯ್ಯೋ ಹುಟ್ಟುಬಿಟ್ಟೆ ಅಲ್ಲ. ಹುಟ್ಟೋದ್ರಿಂದ ಏನೇನು ಅಡ್ಡ ಪರಿಣಾಮಗಳಿದೆ, ಅಜ್ಞಾನ ಮೊದಲಾದವುಗಳಿಲ್ಲ ಅವನಿಗೆ. ಆದ್ದರಿಂದಾಗಿ ಅವನು ಅಜನ, ಹುಟ್ಟದವ. ಅವನ ಹುಟ್ಟು, ಮಾಡದವನ ಕೆಲಸ. ಎಂದೆಂದೂ ಮಾಡದವನ ಕೆಲಸವನ್ನು, ಹುಟ್ಟದವನ ಹುಟ್ಟನ್ನು ಕೊಂಡಾಡುತ್ತಾರೆ ಜ್ಞಾನಿಗಳು. ಈಗ ವಿರೋಧದಂತೆ ತೋರ್ತಾ ಇತ್ತು, ವಿರೋಧ ಇಲ್ಲ ಅಲ್ಲಿ.
ವರ್ಣಯಂತಿ ಸ್ಮ ಕವಯಃ ವೇದ ಗುಹ್ಯಾನಿ ಹೃತ್ಪತೆ. ಆದರೆ ಈ ಶ್ಲೋಕ ನೋಡಿ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡರೂ ಅದನ್ನು ಈ ಪ್ರಮಾಣ ಉಲ್ಲೇಖಿಸುತ್ತೆ. ಪಾದ್ಮ ಅಂತ ಕರ್ತೃತ್ವಂ ಭ್ರಾಂತಿಜಂ ಪ್ರಾಹು ಅತತ್ತತ್ವವಿದೋ ಜನಾಃ. ಈ ಕರ್ತೃತ್ವ ಅನ್ನೋದು ಭ್ರಾಂತಿ ಅಂತ ಬಹಳ ಜನ ಅಂದುಕೋತಾರೆ. ಐಶ್ವರ್ಯಜಂತು ಕರ್ತೃತ್ವಂ ಸಮ್ಯಕ್ ತತ್ತತ್ವ ವೇದಿನಃ. ಈ ತರಹದ ಕರ್ತೃತ್ವ ದೇವರ ವೈಭವ ಅಂತ ಚೆನ್ನಾಗಿರೋರು ತಿಳ್ಕೊತಾರೆ. ಅಜ್ಞಾನಿಗಳು ಹಾಗಂದುಕೊಳ್ಳೋಲ್ಲ. ಹೀಗೆ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ರು. ಸವಾ ಇದಂ ವಿಶ್ವ ಮಮೋಘಲೀಲಃ ಸೃಜತ್ಯವತ್ಯತ್ತಿನ ಸಜ್ಜತೆಸ್ಮಿನ್ ಭೂತೇಷು ಚಾಂತರಹಿತ ಆತ್ಮತಂತ್ರಃ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಚಃ. ನಮಗೆ ದೇವರ ಬಗ್ಗೆ ಹಲವಾರು ಸಮಸ್ಯೆಗಳುಂಟು. ಆ ತರಹದ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಕೊಡ್ತಾರೆ. ಸವೈ ಇದಂ ಅಂತ, ಅವನಲ್ವಾ ಈ ಪ್ರಪಂಚವನ್ನು ಸೃಜತಿ ಸೃಷ್ಟಿ ಮಾಡ್ತಾನೆ, ಅವತಿ ಪಾಲನೆ ಮಾಡ್ತಾನೆ, ಅತ್ತಿ ಸಂಹಾರ ಮಾಡ್ತಾನೆ. ಸೃಜತಿ ಅವತಿ ಅತ್ತಿ. ಆದರೆ ನ ಸಜ್ಜತೆಸ್ಮಿನ್ ಅಂದರು. ನ ಸಜ್ಜತೆ, ಇದರಲ್ಲಿ ಪ್ರಾಕೃತವಾದ ಬಯಕೆ ಇರೋಲ್ಲ. ಆದ್ದರಿಂದಾಗಿಯೇ ಅವನು ಬಂಧನಕ್ಕೆ ಒಳಗಾಗೋದಿಲ್ಲ. ನಾವು ಮಗುವನ್ನು ಹುಟ್ಟಿಸಿದೆವು, ಕೊಲ್ಲಲಿಕ್ಕೆ ಅಧಿಕಾರ ಇಲ್ಲ, ಹುಟ್ಟಿಸಿದ್ವಿ ಅಷ್ಟೇ. ನಾವು ಮಗುವನ್ನು ಹುಟ್ಟಿಸಿದೆವು, ಆದರೆ ಅದನ್ನು ನೋಡ್ಕೊಳ್ಳದೆ ಇರಲಿಕ್ಕೆ ಅಧಿಕಾರ ಇಲ್ಲ. ಆದರೆ ದೇವರು ಹುಟ್ಟಿಸಿದ, ಪಾಲಿಸಿದ, ನಾಶ ಮಾಡಿದ ಈ ಜಗತ್ತನ್ನು. ದೇವರಿಗೆ ದೋಷ ಅಲ್ವೇ ಇದು ಅಂದರೆ ಇಲ್ಲ, ನ ಸಜ್ಜತೆ. ಅವರವರ ಕರ್ಮಕ್ಕನುಗುಣವಾಗಿ ಇದನ್ನು ಕೊಟ್ಟಿದ್ದೇ ವಿನಃ ಇನ್ನೂ ಪ್ರೀತಿಯಿಂದ ಎಲ್ಲರಿಗೂ ಸಲ್ಲಬೇಕಾದ ಸ್ಪರ್ಶದ ಸುಖವನ್ನು ಕೊಟ್ಟೇ ಇದ್ದಾನೆ. ಆಹಾರದ ಸುಖ ಎಲ್ಲರಿಗೂ ಕೊಟ್ಟಿದ್ದಾನೆ. ಅವರವರ ಲೆವೆಲಲ್ಲಿ ಅವರವರಿಗೆ ಆಯಾ ಜನ್ಮದಲ್ಲಿ ಸುಖದ ತುತ್ತ ತುದಿಯನ್ನು ತಲುಪಿಸಿಯೇ ಇರ್ತಾನೆ. ಸೀತೆ ಒಂದು ಮಾತು ಹೇಳ್ತಾಳೆ. ಹನುಮಂತ ಬಂದು ನಿವೇದನೆ ಮಾಡಿಕೊಂಡಾಗ, ಕಲ್ಯಾಣಿ ಬತ ಗಾಥೇಯಂ ಲೌಕಿಕೀ ಪ್ರತಿಭಾತಿಮೇ ಏತಿ ಜೀವಂತಮಾನಂದ ನರಂ ವರ್ಷ ಶತಾದಪಿ ಅಂತ. ಕಲ್ಯಾಣಿ ಬತ ಗಾಥ, ಜನರು ಹೇಳುವ ಗಾದೆ ನನಗಿವಾಗ ಸತ್ಯ ಅಂತ ಅನ್ನಿಸ್ತಾ ಇದೆ. ಏತಿ ಜೀವಂತಮಾನಂದ, 100 ವರ್ಷ ಬದುಕಿದಾಗ ಒಮ್ಮೆ ಆದರೂ ಅವನು ಆನಂದದ ತುತ್ತ ತುದಿಗೆ ಹೋಗಿ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಅವರವರ ಲೆವೆಲಲ್ಲಿ. ನಮ್ಮ ತಾತ ಒಂದು ತಮಾಷೆ ಮಾಡ್ತಾ ಇದ್ರು. ಶುಕ್ರ ದೆಸೆ ದೊಡ್ಡ ದೊಡ್ಡವರಿಗೆ ದೊಡ್ಡ ದೊಡ್ಡ ರೀತಿ ಇರಬಹುದಪ್ಪ. ನಮ್ಮ ತಂದೆಯ ತಂದೆ ನಾರಾಯಣಾಚಾರ್ಯರು ಅಂತ. ಶುಕ್ರ ದೆಸೆ ದೊಡ್ಡವರಿಗೆ ದೊಡ್ಡವರ ದೊಡ್ಡ ದೊಡ್ಡ ಲೆವೆಲಲ್ಲಿ ಇರಬಹುದಪ್ಪ. ನನ್ನ ಪಾಲಿಗೆ ಶುಕ್ರ ದೆಸೆ ಅಂತಂದರೆ ಅವರು ಕಾಫಿ ಎಸ್ಟೇಟಿನಿಂದ ಬಂದವರು. ಕಾಫಿ ಎಸ್ಟೇಟು ಅಲ್ಲಿ ಎಲ್ಲ ಅವ್ರದ್ದೇ ಮಾಲಕತ್ವದ ಕಾಫಿ ಎಸ್ಟೇಟ್ ಇತ್ತು. ಕಾಲಾನಂತರದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ರು. ಅದರಿಂದಾಗಿ ಕಾಫಿ ಮೇಲೆ ಒಂದು ಬಹಳ ಪ್ರೀತಿ ಇತ್ತು ಅವರಿಗೆ. ಅವ್ರು ಹೇಳೋರು, ನನ್ನ ಲೆವೆಲಲ್ಲಿ ದೇವರು ಶುಕ್ರ ದೆಸೆ ಅಂದರೆ ಏನು ಅಂದರೆ ಪ್ರತಿ ದಿವಸ ಬೆಳಗ್ಗೆ ಸಂಜೆ ಕಾಪಿಗೆ ದುಡ್ಡು ಒದಗಿಸೋದು, ಅದೇ ನನ್ನ ಪಾಲಿಗೆ ಶುಕ್ರ ದೆಸೆ ಅಂತ. ಹೀಗಾಗಿ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರವರಿಗೆ ಸುಖವನ್ನು ಕೊಟ್ಟೇ ಕೊಡ್ತಾನೆ. ಇದು ಕೊಡಬೇಕು ಅಂತ ಯಾರೂ ಅವನನ್ನು ಹೇಳೋಲ್ಲ, ಆದರೆ ಕೊಡ್ತಾನೆ. ಕೊಡದೇ ಹೋದರೆ ಅವನನ್ನು ಯಾರು ಕೇಳುವವರು ಇಲ್ಲ, ಆದರೂ ಕೂಡ ಕೊಡ್ತಾನೆ.
ಇದು ದೇವರ ಒಂದು ವಿಧಾನ, ಮಾಡುವ ರೀತಿ. ಲೋಕದಲ್ಲಿಯೂ ಹಾಗೆ ಅಲ್ವ ಇರೋದು. ಊಟ ಮಾಡುವಂಥ ತಾಯಿ ಮಗುವಿಗೆ ಪ್ರಚೋದನೆ ಮಾಡ್ತಾಳೆ. ಫಲ ಯಾಕೆ ಮಗುವಿಗೆ ಅಂತ ಕೇಳಿದ್ರೆ ಏನು ಹೇಳೋದು? ಮಗುವಿಗೆ ಹೊಟ್ಟೆ ತುಂಬಲಿ ಅಂತ ಹೇಳಿ ತಾಯಿ ಊಟ ಮಾಡಿಸ್ತಾಳೆ. ತಾಯಿಗೆ ಹೊಟ್ಟೆ ತುಂಬಲಿ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅವಳು ಪ್ರಚೋದನೆ ಮಾಡೋದು ಹೌದು. ತಾಯಿ ಪ್ರಚೋದನೆ ಮಾಡೋದು, ಅನ್ನವನ್ನು ಮಾಡೋದು, ಅದಕ್ಕೆ ಸಾಧಕವನ್ನು ಮಾಡಿ ಕಲಸಿ ಮೆತ್ತಗೆ ಮಾಡಿ ಬಾಯಿಗಿಡೋದು ಅವಳೇ. ತಿಂದರೆ ಫಲ ತಾಯಿಗಾಗಬೇಕು ಅಂದರೆ ಏನು ಹೇಳೋದು? ದೇವರು ತಾಯಿಯ ತರಹ, ಜೀವ ಮಕ್ಕಳ ತರಹ. ಈ ಕರ್ಮಕ್ಕೆ ಪ್ರೇರಣೆ ಮಾಡಿದಾನೆ, ಅವನೇ ಲಿಪ್ತನಾಗಲಿ ಅಂದರೆ ಏನು ಹೇಳೋದು? ಮತ್ತೆ ಲೇಪ ಆಗೋದು ಯಾರಿಗೆ ಅಂದರೆ, ಯಾರು ಅಶಕ್ತನಿರ್ತಾನೋ ಅವನಿಗೆ ಲೇಪ, ಯಾರು ಶಕ್ತನಿರ್ತಾನೋ ಅವನಿಗೆ ಲೇಪ ಇಲ್ಲ. ಆದ್ದರಿಂದಾಗಿ ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಉಪಸಂಹಾರ ಮಾಡ್ತಾನೆ. ನ ಸಜ್ಜತೆಸ್ಮಿನ್, ಆದರೆ ಇದರಲ್ಲಿ ತೊಡಗುವುದಿಲ್ಲ. ರಾಗಪೂರ್ವಕವಾದ ಕ್ರಿಯೆ ಇಲ್ಲ. ಭೂತೇಶು ಚಾಂತರಹಿತ ಆತ್ಮತಂತ್ರ, ಎಲ್ಲ ಜೀವರ ಒಳಗಡೆ ಅಂತರ್ಯಾಮಿಯಾಗಿ ಕಾಣದಂತೆ ಇರ್ತಾನೆ. ಆತ್ಮತಂತ್ರ, ದೇವರು ಸ್ವತಂತ್ರ. ಸ್ವತಂತ್ರ ಅನ್ನೋದಕ್ಕೆ ನಿಜವಾದ ಅರ್ಥವೇ ಇವತ್ತು ಕಣ್ಮರೆಯಾಗಿ ಹೋಗಿದೆ. ತಂತ್ರ ಅಂದರೆ ಅಧೀನ, ಸ್ವತಂತ್ರ ಅಂದರೆ ತನ್ನ ಅಧೀನನಾಗಿ ತಾನಿರ್ತಾನೆ ಅಂತ. ಅದೇ ಆತ್ಮತಂತ್ರ ಅನ್ನುವಲ್ಲೂ ಬಂದದ್ದು. ದೇವರು ದೇವರ ಅಧೀನ. ಅದರಿಂದಾಗಿ ದೇವರು ವೇದಕ್ಕೆ ಅನುಗುಣವಾಗಿ ಫಲ ಕೊಡಬೇಕು ಅಂತ ಅವನು ಅಂದ್ಕೋತಾನಷ್ಟೆ. ಈ ತರಹದ ದೇವರು ಜೀವರ ಒಳಗಡೆ ಇದ್ದು ಏನನ್ನು ಭೋಗಿಸುವುದಿಲ್ವಾ? ಈ ಪ್ರಪಂಚವನ್ನು ಅನುಭವಿಸೋದಿಲ್ವಾ ಅವನು? ಇದು ಭಾಗವತ ಮಾತ್ರ ಹೇಳಬಹುದಾದದ್ದು. ಜೀವರು ನಮ್ಮ ಒಳಗಡೆ ಇದ್ದಾನೆ, ದೇವರು ನಮ್ಮ ಒಳಗಡೆ ಇದ್ದಾನೆ. ನಾವು ಪ್ರಪಂಚವನ್ನು ಅನುಭವಿಸ್ತೇವೆ. ಸುಖವಾಗಿಯೋ ದುಃಖವಾಗಿಯೋ ಅದು ಏನೋ ಅನುಭವಿಸ್ತೇವೆ. ದೇವರಿಗೆ ಜೀವನ ಒಳಗಡೆ ಕೂತು ಈ ಜಗತ್ತಿನ ಅನುಭವ ಆಗೋದಿಲ್ವಾ ಅಂದರೆ ಆಗತ್ತೆ. ಆಗತ್ತೆ. ಆದರೆ ಶಾಬ್ದರ್ಗಿಕಂ ಜಿಘ್ರತಿ, ಅವನು ಆಳವಾಗಿ ಅದನ್ನು ಅನುಭವಿಸೋಲ್ಲ. ದುಃಖದ ಜ್ಞಾನ ಇದೆ, ದುಃಖದ ಅನುಭವ ದೇವರಿಗಿಲ್ಲ. ಅದರಿಂದಾಗಿ ಷಾಡ್ವರ್ಗಿಕಂ, ಈ 6 ಇಂದ್ರಿಯಗಳಿಂದ ಬರುವಂತಹ ಜ್ಞಾನವನ್ನು ಮೂಸ್ತಾನೆ ಅಂತ ದೇವರು. ಆಳವಾಗಿ ಅನುಭವಿಸೋಲ್ಲ. ದೇವರು ದುಃಖವನ್ನು ತಿಳ್ಕೋತಾನೆ, ದುಃಖ ಅವನನ್ನು ಕಾಡೋಲ್ಲ. ದೇವರಿಗೆ ದುಃಖ ಅರ್ಥ ಆಗಲ್ವಾ? ಅರ್ಥ ಆಗದೆ ಹೋದರೆ ಸರ್ವಜ್ಞ ಹೇಗೆ? ದೇವರಿಗೆ ದುಃಖ ಅರ್ಥ ಆಗತ್ತೆ ಅಂತಂದರೆ ಸರ್ವಶಕ್ತ ಹೇಗೆ ಅಂತ. ಸಂಸ್ಕೃತದಲ್ಲಿ ಇದನ್ನು ಹೇಳೋದಾದರೆ ಒಟುಕೋಪಿನ ನ್ಯಾಯ ಅಂತ. ಏಕಂ ಸಂಧಿತ್ಸತಃ ಅಪರಂ ಪ್ರಚ್ಯವತೆ. ಆಗ ತಾನೇ ಮುಂಜಿಯಾದ ಕಪಿಯಂತಹ ಒಬ್ಬ ಹುಡುಗ ಮುಂದ್ಗಡೆ ಸಿಗಿಸ್ಕೊಂಡಂತೆ. ಕೌಪೀನದ ಮುಂದಿನ ತುಂಡನ್ನು ಹಿಂದ್ಗಡೆ ಬಿಚ್ಚೋಯ್ತಂತೆ. ಹಿಂದ್ಗಡೆ ಎಳೆದು ಕಟ್ಟಿಕೊಂಡ, ದಬಕ್ಕಂತ ಮುಂದ್ಗಡೆ ಬಿಚ್ಚೋಗ್ಲಿಕ್ಕೆ ಹೋಯ್ತು. ಇದು ಒಟುಕೋಪಿನ ನ್ಯಾಯ ಅಂತ. ಹೀಗೆ ಒಟುಕೋಪಿನ ನ್ಯಾಯ. ದುಃಖದ ಅರಿವಿದ್ದರೆ ಅವನು ಸರ್ವಶಕ್ತ ಅಲ್ಲ. ದುಃಖದ ಅರಿವಿಲ್ಲದೆ ಹೋದರೆ ಸರ್ವಜ್ಞ ಅಲ್ಲ. ಅದಕ್ಕೆ ಹೇಳ್ತಾರೆ ದುಃಖದ ಅರಿವಿದೆ, ಅನುಭವ ಇಲ್ಲ ಅಂದರು. ಅದರಿಂದಾಗಿ ಯಾವ ತೊಂದರೆಯೂ ಇಲ್ಲ. ಇದು ದೇವರು. ಈ ತರಹದ ದೇವರನ್ನು ತಿಳ್ಕೊಳ್ಬೇಕಾದ್ರೆ ಬೇಸಿಕ್ ಕ್ವಾಲಿಟಿ ಏನಿರಬೇಕು ಅದನ್ನು ಹೇಳ್ತಾ ಇದ್ದಾರೆ. ನ ಚಾಸ್ಯ ಕಶ್ಚಿತ್ ನಿಪುಣಂ ವಿಧಾತು ಅವೈತಿ ಜಂತು ಕುಮನೀಚವೂತಿಂ
ನಾಮಾನಿ ರೂಪಾಣಿ ಮನೋವಚೋಭಿಃ ಸಂತನ್ವತಃ ನಟಚರ್ಯಾಮಿ ವಾಜ್ಞಃ. ಅಸ್ಯ ಈ ಪರಮಾತ್ಮನ ಅಸ್ಯ ವಿಧಾತುಃ ಈ ಜಗತ್ತನ್ನು ನಿಯಂತ್ರಣ ಮಾಡಿದ ಪರಮಾತ್ಮನ ನಿಪುಣಂ ಜಾಣ್ಮೆಯನ್ನು, ಊತಿಂ ಈ ಜಗತ್ತಿನ ಕರ್ತೃತ್ವದ ಹಿಂದೆ ಇರುವ ದೇವರ ಅಭಿಪ್ರಾಯವನ್ನು, ಕುಮನೀಶಃ ಕೆಟ್ಟ ಬುದ್ಧಿ ಇರುವವ, ನ ಅವೈತಿ ತಿಳಿಯುವುದಿಲ್ಲ. ನಾಮಾನಿ ರೂಪಾಣಿ ಮನೋವಚೋಭಿಃ ಮನಸ್ಸಿನಿಂದ ಮಾತಿನಿಂದ ನಟ ಒಬ್ಬ ಅಭಿನಯ ಮಾಡ್ತಾನೆ. ಅದು ಅಜ್ಞಃ ರಂಗಕ್ರಿಯೆ ಗೊತ್ತಿಲ್ಲದೆ ಇದ್ದವನಿಗೆ ಅರ್ಥವೇ ಆಗಲ್ಲ. ಯಾಕೆಂದರೆ ಅದರದ್ದೇ ಒಂದು ಭಾಷೆ ಇರುತ್ತೆ. ನಮಗೆ ಧ್ವನಿಯ ಭಾಷೆ ಏನು, ಕಾವ್ಯದ ಭಾಷೆ ಏನು, ರಂಗದ ಭಾಷೆ ಏನು ಅನ್ನೋದು ಗೊತ್ತಿರಬೇಕು. ಆಗ ಅದು ಅರ್ಥ ಆಗುತ್ತೆ. ಈ ಸಾಹಿತ್ಯದ ಬಗ್ಗೆ ನೀವು ಸಾಂಪ್ರದಾಯಿಕರನ್ನು ಕೇಳಿ, ಕಾವ್ಯ ಅಂದ್ರೇನು ಅಂತ. ಅವರು ಒಂದೇ ಒಂದು ದೈವದಿಂದ ಒಂದೇ ಒಂದು ಸಾಹಿತ್ಯದ ಕೃತಿಯನ್ನು ಓದಿರಲ್ಲ. ಅವರು ದೇವರದು ಪುಣ್ಯ ಅಂತ ಅನ್ಬೇಕು. ಒಂದೇ ಒಂದು ದೇವರ ದಯದಿಂದ ಒಂದೇ ಒಂದು ಸಾಹಿತ್ಯವನ್ನು ಅವರು ಓದಿರೋಲ್ಲ. ಅದೇ ಕಲ್ಪಿತ ಕಥೆ ಅಂತಾರೆ. ಆದರೆ ಸಾಹಿತ್ಯದಲ್ಲಿ ಧ್ವನಿ ಏನಿರುತ್ತೆ ಅದನ್ನು ಅವರು ಅರ್ಥ, ಉನ್ನತವಾದ ಸಾಹಿತ್ಯ. ನಾನು ಹೇಳ್ತಾ ಇರೋದು ಕಳಪೆ ಸಾಹಿತ್ಯ, ಮೂರನೆಯ ದರ್ಜೆಯ ಸಾಹಿತ್ಯ ಅಲ್ಲ. ಎಲ್ಲದರಲ್ಲಿಯೂ ಅದು ಆ ಕ್ಲಾಸಿಫಿಕೇಶನ್ ಇದ್ದೇ ಇದೆ. ಅದರಿಂದಾಗಿ ಅವರಿಗೆ ಆ ಸಾಹಿತ್ಯದ ಆಳ, ಅಗಲ, ಧ್ವನಿ ಇವುಗಳೆಲ್ಲ ಗೊತ್ತಾಗೋದಿಲ್ಲ. ಅವರು ಅದನ್ನು ಅರ್ಥವೇ ಮಾಡಿಕೊಂಡಿರಲ್ಲ. ಇನ್ನು ಅವರನ್ನೇ ತಂದು ನಾಟಕ ಆಡುವಾಗ ನಿಲ್ಲಿಸಿ ಅವ್ರಿಗೆ ಅದು ಏನು ಅಂತಲೇ ಗೊತ್ತಾಗೋದಿಲ್ಲ. ಒಂದು ಕಾಲದಲ್ಲಿ ನಟನ ಅಂದರೆ ಏನು ಗೊತ್ತಾ, ಅಲ್ಲಿ ಏನು ಇರಬಾರ್ದು, ಅವನು ಮಾಡೋದು ಏನೂ ಇಲ್ಲದ ಪ್ರದೇಶದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ನಿಮಗೆ ಅಲ್ಲಿದೆ ಅಂತ ಅನ್ನಿಸ್ಬೇಕು, ಅದು ನಟನೆ ಅಂತ ಇತ್ತು. ಅಲ್ಲಿ ರಥ ಇಲ್ಲ, ರಥವನ್ನು ಇಳಿಯುವಂತೆ ನಟನೆ ಮಾಡಬೇಕು. ನೀವು ಅದನ್ನು ನೋಡಿದಾಗ ಓ ನಿಜವಾಗಿಯೂ ರಥದಿಂದ ಇಳಿತಾ ಇದ್ದಾನೆ ಅಂತ ಅನ್ನಿಸ್ಬೇಕು. ಅದು ಅಭಿನಯ. ಆ್ಯಕ್ಷನ್ ಅಂದರೆ ಅಭಿನಯ ಅಲ್ಲ. ಯಾಕೆಂದ್ರೆ ಅಲ್ಲಿ ನಿಜವಾಗಿಯೂ ರಥ ನಿಲ್ಲಿಸಿರ್ತಾರೆ, ಅದರಿಂದ ಇಳಿತಾನ ಅವನು. ಪ್ರಾಚೀನ ಭಾರತದ ನಟ ಅಂದರೆ ಇದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾದರೆ ಒಂದು ಸ್ವಲ್ಪ ಸಂಸ್ಕಾರ ಬೇಕಾಗತ್ತೆ. ಭರತನಾಟ್ಯದ ನಡೆ, ಆ ಕೈಕರಣಗಳು, ಶಿಲ್ಪಬಂಧಗಳು, ಬೇಲೂರಿನಲ್ಲಿರುವ ಶಿಲಾಬಾಲಿಕೆಯನ್ನು ಅಥವಾ ಪ್ರಾಚೀನ ಭಾರತದ ಶಿಲ್ಪ ವೈಭವ ಇರುವ ಯಾವುದೇ ಜಾಗಕ್ಕೆ ಹೋದಾಗ ನೀವು ಆ ಶಿಲ್ಪದ ಭಾವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ರಾಸಿಕ್ಯ ಇರಬೇಕು. ಅದಿಲ್ಲದೆ ಹೋದರೆ ಅವನೇನೋ ಕೈ ಆಡಿಸ್ದ, ಅದೇನೋ ಒಂದು ಕೆತ್ತಿದ್ದಾನೆ ಅಷ್ಟೆ. ನಟಚರ್ಯಾಮಿವ ಅಜ್ಞಃ, ಅಜ್ಞಃ ತಿಳಿಯದವ, ನಟಚರ್ಯಾಂ ನಟನ ನಡೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ವೋ. ಭಾಗವತವೇ ಆ ಉದಾಹರಣೆ ಕೊಟ್ಟಿರೋದು, ನಾನಲ್ಲ. ಕುಮನೀಶಃ ಕೆಟ್ಟ ಬುದ್ಧಿ ಇರುವವ ದೇವರ ಅಭಿಪ್ರಾಯವನ್ನು ಜಗತ್ತಿನ ನಡೆಯ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳ ಅರ್ಥ ಇದೆ ಈ ಒಂದು
ಉಪಮೆ ಬಹಳ ಅರ್ಥ ಇದೆ. ನೋಡಿ, ರಂಗದಲ್ಲಿಯೂ ಅಷ್ಟೇ. ಆ ನಟ ಇರ್ತಾನೆ. ನಟ ಯಾರವನು? ಅವನ ನಿಜವಾದ ಹೆಸರು ನಮಗೆ ಬೇಕಾಗಿಲ್ಲ. ಅವನು ಯಾವ ಆ್ಯಕ್ಟ್ ಮಾಡಿದ್ದಾನೆ? ರಾಮನಾಗೆ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾದರೆ ಅವನು ರಾಮ ಅಂತ ಅನ್ಕೋತೀವಾ? ಅನ್ಕೊಳ್ಳಲ್ಲ. ಹಾಗಾದರೆ ಅವನು ಹರೀತನೋ ಗಿರೀತನೋ ರಮೇಶನೋನ? ಅಲ್ಲ. ರಮೇಶ ರಾಮನ ಪಾರ್ಟ್ ಮಾಡಿದ್ದಾನೆ, ನಾವು ಅಂದ್ಕೊಳ್ಳೋದು ಹಾಗೆ. ಆ ರಾಮನ ಹಾವಭಾವಗಳನ್ನು ನೋಡಿ ನಾವು ರಾಮಾಯಣವನ್ನು ಕನೆಕ್ಟ್ ಮಾಡ್ತೀವಿ, ಎದುರುಗಡೆ ಇರೋವನ್ನಲ್ಲ. ಎದುರುಗಡೆ ಇರುವ ವ್ಯಕ್ತಿ ನಮ್ಮ ಮಗನೋ ಅಣ್ಣನೋ ತಮ್ಮನೋ ಅಲ್ಲ, ರಾಮ. ಹಾಗಂತ ಹೇಳಿ ಅವನಿಗೆ ತುಳಸಿ ಹಾಕಿ ಮಂಗಳಾರತಿ ಮಾಡಿ ನಾಳೆ ಮೋಕ್ಷ ಕೊಡು ಅಂತ ಕೇಳಲ್ಲ. ಆದರೆ ಅವನು ಆ್ಯಕ್ಟ್ ಮಾಡಿದಾಗ ಇವನು ರಾಮ ಅಲ್ಲ ಅಂತ ಹೇಳಲ್ಲ, ಇದು ರಾಮನದ್ದಲ್ಲ ಅನ್ನಲ್ಲ. ಇಷ್ಟು ಸಂಕೀರ್ಣವಾದ ವ್ಯವಹಾರ ಇರುತ್ತೆ ನಮ್ಮದು. ಆ ರೀತಿ ಜಗತ್ತಿನ ನಡೆಗಳನ್ನು ನೋಡಿ, ಜಗತ್ತಿನ ನಡೆಯಿಂದ ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಮನೀಷ, ಒಳ್ಳೆ ಪ್ರಜ್ಞೆ ಬೇಕು. ಯಾರಿಗೆ ಕುಮನೀಷ ಇರುತ್ತೆ, ಜಗತ್ತಿನ ಈ ನಡೆ ದೇವರ ಆ್ಯಕ್ಟಿಂಗ್ ಅಂತ ಅರ್ಥವೇ ಆಗಲ್ಲ. ಹೀಗೆ ಇದಕ್ಕೆ ಇನ್ನೂ 2-3 ಆಯಾಮ ಇದೆ. ಆಮೇಲೆ ಇದು ಈ ಭಾಗವತ ಉಪನ್ಯಾಸ ಅಂತ ಬಂದೆವು, ಇವನ್ಯಾವುದೋ ಭರತನ ನಾಟ್ಯಶಾಸ್ತ್ರ ಪಾಠ ಮಾಡ್ತಾ ಇದ್ದಾನೆ ಅಂತ ಅಂದುಕೊಳ್ಳಬಾರದು ಅಂತ ಇಲ್ಲಿಗೆ ಉಪರಮಿಸ್ತಾ ಇದ್ದೇನೆ. ಯಾವುದರಿಂದ? ಈ ದೃಷ್ಟಾಂತದಿಂದ. ಹಾಗಾದರೆ ಯಾರಿಗೆ ದೇವರು ತಿಳಿತಾನೆ? ದೇವರು ಯಾರಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಆಯಿತು. ದೇವರು ಯಾರಿಗೆ ತಿಳಿತಾನೆ? ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ಯೋ ಮಾಯಯಾ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಸವೇದ, ಅವನು ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ. ಯಾರು? ದುರಂತ ವೀರ್ಯಸ್ಯ, ಅನುಪಮ ಪರಾಕ್ರಮಿ, ರಥಾಂಗಪಾಣೇಹೇ, ಚಕ್ರವನ್ನು ಹಿಡಿದು ನಿಂತ ದೇವರ ದಾರಿಯನ್ನು ಅವನು ತಿಳಿಯಬಲ್ಲ. ಯಾರು? ಅಮಾಯಯ, ಮೋಸದ ಸೋಂಕಿಲ್ಲದ, ಸಂತತಯ, ಸುಖ ದುಃಖಗಳಲ್ಲಿಯೂ ಇರುವ, ಅನುವೃತ್ಯ, ದೇವರ ಸೇವೆಯಿಂದ ಯಾರು ಇರ್ತಾನೆ ಅವನು ತತ್ಪಾದ ಸರೋಜ ಗಂಧಂ, ದೇವರ ಅಡಿದಾವರೆಗಳ ಪರಿಮಳದ ತುಣುಕನ್ನು ಅನುಭವಿಸ್ತಾನೆ. ಇಲ್ಲ ಅಂದ್ರಾಗೋಲ್ಲ. ಅಥೇಹ ಧನ್ಯ ಭಗವಂತ ಇತ್ತಂ ಯದ್ವಾಸುದೇವೇಖಿಲ ಲೋಕನಾಥೇ ಕುರ್ವಂತಿ ಸರ್ವಾತ್ಮಕ ಆತ್ಮಭಾವಂ ನ ಯತ್ರ ಭೂಯಃ ಪರಿವರ್ತ ಉಗ್ರಹ. ನೀವು ಈಗ ಸೂತರು ನೇರವಾಗಿ ಶೌನಕರಿಗೆ ಹೇಳ್ತಾ ಇದ್ದಾರೆ, ಅಥೇಹ ಧನ್ಯ ಭಗವಂತಃ, ನೀವೆಲ್ಲರೂ ಪೂಜ್ಯರು. ಇತ್ತಂ, ಹೀಗೆ, ಅಖಿಲ ವಾಸುದೇವ ಅಖಿಲ ಲೋಕನಾಥೇ, ಎಲ್ಲ ಜಗದೊಡೆಯನಾದ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಾ, ನೀವೇ ಧನ್ಯರು. ನಿಮ್ಮಂತೆ ಇರುವವರೆಲ್ಲ ಧನ್ಯರು. ಯಾಕೆ ಅಂದರೆ ದೇವರ ದಾರಿ ಇದು ಎಂದು ತಿಳಿದವರು. ಈ ದಾರಿಯನ್ನು ನೋಡಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ನಯತ್ರ ಭೂಯ ಪರಿವರ್ತ ಉಗ್ರಹ, ಇಂದಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು ದೇವರ ದಾರಿಯಲ್ಲಿ ಸಾಗಿ ಅವನ ನೆರಳಲ್ಲಿ ಇರುವಂತಹ ಭಾಗ್ಯ ಬಂದೇ ಬರುತ್ತೆ. ದೇವರು ಹೀಗೆ ಸಿಗ್ತಾನೆ ಅಲ್ಲ, ದೇವರು ಹೇಗೆ ಸಿಗ್ತಾನೆ ನಮಗೆ, ಅದಕ್ಕೆ ಈ ಪುರಾಣವನ್ನು ರಚನೆ ಮಾಡಿದ್ದು. ಇದಂ ಭಾಗವತಂ ನಾಮ
ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಇದಂ ಭಾಗವತಂ ನಾಮ, ಈ ಭಾಗವತ ಬ್ರಹ್ಮ ಸಂಹಿತಂ ಪುರಾಣಂ. ಬ್ರಹ್ಮ ಅಂದರೆ ಆಚಾರ್ಯರು ಬರೀತಾರೆ, ಬ್ರಹ್ಮ ಅಂದರೆ ತಪ್ಪು ತಿಳ್ಕೊಬೇಡ್ರಪ್ಪ, ಬ್ರಹ್ಮ ಅಂದರೆ ವೇದ ಅಂದರು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ವೇದದಂತೆ ಈ ಭಾಗವತ ಅನ್ನೋದು ಸೇವ್ಯ. ವೇದ ಓದಿದವರಿಗೆ ಭಾಗವತ ಅನ್ನೋದು ವ್ಯಾಖ್ಯಾನ, ವೇದ ಓದದವರಿಗೆ ಭಾಗವತವೇ ವೇದ. ಈ ತರಹದ ವೇದ ಉತ್ತಮ ಶ್ಲೋಕ ಚರಿತಂ, ಇದು ದೇವರ ನಡೆಯನ್ನು ಹೇಳುವಂತಹ ಗ್ರಂಥ. ಇದನ್ನು ಋಷಿ ಭಗವಾನ್ ಚಕಾರ, ವೇದವ್ಯಾಸರು ಮಾಡಿಕೊಟ್ರು. ಯಾವುದಕ್ಕೆ ಹೇಳ್ತಾರೆ? ಧರ್ಮಕ್ಕಂ ಚರಣಂ ಗತಃ ಇತ್ಯತ್ರ ತಮೇವ ವ್ಯಾಸರೂಪಿಣಮಿತಿ ಪರಿಹಾರ ಉಚ್ಯತೆ ಇದಂ ಭಾಗವತಮಿತಿ. ಮೊದಲನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅವರು, ಧರ್ಮಕ್ಕಂ ಶರಣಂ ಗತಃ, ಧರ್ಮ ಯಾರ ಮೊರೆ ಹೋಯಿತು ಅಂತ. ಅದಕ್ಕೆ ಉತ್ತರ ವೇದವ್ಯಾಸರ ಮೊರೆ ಹೊಕ್ಕಿತು ಅಂತ. ಯಾಕೆಂದರೆ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿಕೊಟ್ರು. ಭಾಗವತ ಅಂದರೆ ವೇದವ್ಯಾಸರ ಮಾತು. ವೇದವ್ಯಾಸರ ಮಾತಿನ ಮೂಲಕ ನಾವು ಧರ್ಮವನ್ನು ನಿರ್ಣಯ ಮಾಡಲಿಕ್ಕಾಗ್ತದೆ. ಅಂದರೆ ಧರ್ಮವನ್ನು ತಿಳಿಯಲಿಕ್ಕೆ ಈಗ ಭಾಗವತದಲ್ಲಿ ಸಾಕ್ಷಾತ್ ವೇದವ್ಯಾಸರ ಉಪದೇಶ ಅಂತ ಇದು. ಹೀಗೆ ಭಾಗವತ ಎಷ್ಟು ಮಹತ್ ಅಂತ ಹೇಳೋದು. ನಿಶ್ರೇಯತಾಯ ಲೋಕಸ್ಯ ಧನ್ಯಂ ಸ್ವಸ್ಥಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸುತಮಾತ್ಮವತಾಂ ವರಂ. ಲೋಕಸ್ಯ ಜನರ ನಿಶ್ರೇಯಸಾಯ ಮುಕ್ತಿಗಾಗಿ ಸ್ವಸ್ಥಯನಂ ಎಲ್ಲ ಮಂಗಳದ ಆಕರವಾದ ಇದು ಭಾಗವತವನ್ನು ರಚನೆ ಮಾಡಿ ತದಿದಂ ಗ್ರಾಹಯಾಮಾಸ ಸುತಂ ಆತ್ಮವತಾಂವರಂ, ಮೊದಲು ತನ್ನ ಮಗನಿಗೆ ಉಪದೇಶ ಮಾಡಿದ್ರು. ನೋಡಿ, ಇದೇ ಭಾಗವತದಲ್ಲಿ ತನ್ನ ಮಗನಿಗೆ ಉಪದೇಶ ಮಾಡಿದ್ರು ಅಂತ. ಅಂತಹ ಮಗ ಬಿಟ್ಟು ಹೋಗ್ತಾನೆ ಅಂದರೆ ಯಾಕೆ ದುಃಖ ಆಗಬೇಕು ಅವ್ರಿಗೆ? ನ್ಯಾಯಸುಧಾದಲ್ಲಿ ಜಯತೀರ್ಥರು ಒಂದು ಮಾತು ಹೇಳ್ತಾರೆ, ಒಬ್ಬ ಒಂದು ಗ್ರಂಥವನ್ನು ಬರೆದಿದ್ದಾನೆ ಅಂದರೆ ಅದು ಬಹಳ ಜೆನ್ಯೂನ್ ಆಗಿದೆ ಅಂದರೆ ಅದಕ್ಕಿಂತ 10 ಪಟ್ಟು ಅರಿವು ಅವನಿಗಿರಲೇಬೇಕು, ಇಲ್ಲಾಂದರೆ ಅವನು ಈ ಗ್ರಂಥ ರಚನೆ ಮಾಡಲಿಕ್ಕಾಗಲ್ಲ ಅಂತ. ಅದರಿಂದಾಗಿ ನಾವೇನಂತ ಅರ್ಥ ಮಾಡ್ಕೋಬೇಕು? ಭಾಗವತ ಬರೆದಿದ್ದಾರೆ ವೇದವ್ಯಾಸರು ಅಂದರೆ, ಮಹಾಭಾರತ ಬರೆದಿದ್ದಾರೆ ವೇದವ್ಯಾಸರು ಅಂದರೆ ಅದಕ್ಕಿಂತ ಎಷ್ಟೋ ಲಕ್ಷ ಪಟ್ಟು ಅವ್ರಿಗೆ ಗೊತ್ತಿದೆ. ಗೊತ್ತಿದ್ದರಲ್ಲಿ ಸ್ವಲ್ಪ ಭಾಗ ಮಾತ್ರ ಹೇಳಿದ್ದಾರೆ ಅಂತ ಅರ್ಥ. ಅಂಥದ್ದು ಅಷ್ಟು ಜ್ಞಾನ ತುಂಬಿದ್ದಾಗ ಮಗ ನನ್ನ ಮಾತು ಕೇಳದೆ ದಡದಡನೆ ಸನ್ಯಾಸಕ್ಕೆ ಹೊರಟೋದ ಅಂತ ದುಃಖ ಆಗತ್ಯೇ? ಇಲ್ಲ ಅಲ್ವಾ? ಸರ್ವವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ ಸತು ಸಂಶ್ರಾವಯಾಮಾತ ಮಹಾರಾಜಂ ಪರೀಕ್ಷಿತಂ. ಎಲ್ಲ ವೇದ ಇತಿಹಾಸಗಳ ಸಾರ ಭಾಗವತ. ಅವ್ರು ಕೇಳಿದ್ದು ಅದನ್ನೇ. ಕಲಿಯುಗ, ಅಲ್ಪವಾದ ಆಯುಷ್ಯ, ಅಲ್ಪವಾದ ಬುದ್ಧಿ, ರೋಗದ ಉಪದ್ರವ ಬೇರೆ, ಏನು ಮಾಡೋಣ? ಅದಕ್ಕುತ್ತರ ಭಾಗವತ ಕೇಳ್ರಪ್ಪ, ಸಾರ ಗೊತ್ತಾಗತ್ತೆ. ಯೋಗ್ಯತಾನುಗುಣವಾಗಿ ಬೇರೆ ಬೇರೆ ಶಾಸ್ತ್ರಗಳನ್ನು ನೋಡಿ ಅದನ್ನು ಚಿಂತನೆ ಮಾಡಿ ಮುಂದುವರಿಲಿ. ಏಕೆಂದರೆ ವೇದವ್ಯಾಸರು
ಸೋಮಾರಿಗಳಾಗಲಿಕ್ಕೆ ಹೇಳಲೇ ಇಲ್ಲ. ಪಿಲ್ಸ್ ಕೊಟ್ಟಿದ್ದೀನಿ ತಗೊಂಬಿಡಿ. ಆಹಾರವನ್ನು ಪಿಲ್ಸ್ ರೂಪದಲ್ಲಿ, ಟ್ಯಾಬ್ಲೆಟ್ ರೂಪದಲ್ಲಿ ಸೈನಿಕರಿಗೆ ಕೊಡೋದುಂಟು, ಬೇರೆ ಕೆಲಸ ಜಾಸ್ತಿ ಇರುತ್ತೆ ಅಂತ. ಆದರೆ ನಾವು ಹೊರಗಡೆ ಪಿಲ್ಸಿನ ರೂಪದಲ್ಲಿ ಅಲ್ಲದೆ ಬೇರೆ ಕಡೆಯಿಂದ ತಗೊಳ್ಳೋದೇ ಕ್ಷೇಮ. ಆದರೆ ಇಲ್ಲಿ ಆ ತರಹ ಹೇಳಲಿಲ್ಲ ವೇದವ್ಯಾಸರು. ಇದನ್ನು ತಿಳ್ಕೊ, ಅದನ್ನು ತಿಳ್ಕೊ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಚ್ಚ ಶಕ್ಯೇತು ನಿದ್ರಾಯಾಮ್. ಆಚಾರ್ಯರು ಕಡೆಗೆ ಹೇಳ್ತಾರೆ, ಶ್ರವಣಾದಿಗಳಿಲ್ಲದೆ ಇರಲೇಬಾರದು. ಅಚ್ಚ ಶಕ್ಯೇತು ನಿದ್ರಾಯಾಮ್ ಪುನರೇವ ಸಮಭ್ಯಸೇತಂತ. ಬಹಳ ನಿದ್ರೆ ಬಂದರೆ ಓದ್ತಾ 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 ಹೀಗೆ ಮನ್ಕೊಂಡಿರಿ, ಎಚ್ಚರ ಆದರೆ ಮತ್ತೆ ಎದ್ದು ಓದಿ ಅಂತ. ಆ ಗುಣ ವಿದ್ಯಾಮಾನ್ಯರಲ್ಲಿತ್ತು. ಒಂದು ಸ್ವಲ್ಪ ಬೇಗ ಅವತ್ತು ರಾತ್ರಿ ಪೂಜೆ ಇತ್ಯಾದಿಗಳಾದರೆ ಮಲಗಿರೋರು, ಮತ್ತೆ ದಡ್ಡ ಎದ್ದು ಓದಲಿಕ್ಕೆ ಶುರು ಮಾಡಿರೋರು. ನಾವು ವಿದ್ಯಾಮಾನ್ಯರನ್ನು ಅನುಸರಿಸ್ಲಿಕ್ಕೆ ಹೋದ್ವಿ, ಆದರೆ ಅದು ಪರಿಸರಕ್ಕೆ ಒಗ್ಗಲಿಲ್ಲ. ಅದರಿಂದಾಗಿ ಮಧ್ವಾಚಾರ್ಯರ ಆದೇಶ ಅದು, ಅತ್ಯಶಕ್ಯೇತು ನಿದ್ರಾಯಾಮ್ ಪುನರೇವ ಸಮಭ್ಯಸೇತಂತ. ಬಹಳ ತಡೆಯಲಾಗದ ನಿದ್ರೆ ಬಂದರೆ ಒಂದು ಸ್ವಲ್ಪ ಅಲ್ಲೇ ಹೀಗೆ ಹೊರಕೊಳ್ಳಿ, ಮತ್ತೆದ್ದು ನೋಡ್ರಿ ಅಂತ. ಮಧ್ವವಿಜಯದಲ್ಲಿ ಒಂದು ಒಳ್ಳೆಯ ಪ್ರಸಂಗ ಬರುತ್ತೆ. ಅವನು ಮಧ್ವಾಚಾರ್ಯರ ಶಿಷ್ಯ ಒಬ್ಬ ರಾತ್ರಿ ಇಡೀ ಕಾಲ ಕಳೆದು ಸಪದಿ ವಿಗತ ನಿದ್ರಹ ಕೋಪಿ ಶಿಷ್ಯೋನ್ವಶೇತ. ಎಲ್ಲ ಆಚಾರ್ಯರು ಬಹಳ ಹಿಂದಿನ ದಿವಸ ಬಹಳ ತಡರಾತ್ರಿಯ ತನಕ ಎದ್ದು ಓದಿ ಅಧ್ಯಯನ ಮಾಡ್ತಾ ಇದ್ದವ ಮಾರನೇ ದಿವಸ ಒಂದು ಸ್ವಲ್ಪ ಕಣ್ಣು ಕೂರಿತಂತೆ. ಆಚಾರ್ಯರು ನೋಡಿದ್ರು, ತಂಬಿಗೆಯನ್ನು, ಕರವಸ್ತ್ರ, ಕೌಪಿನ ಇಷ್ಟಿಟ್ಟಿರ್ತಾರೆ. ಕೌಪಿನವನ್ನು ಒದ್ದೆ ಮಾಡಿ ಅದನ್ನು ಉಟ್ಟುಕೊಂಡು ಕರವಸ್ತ್ರವನ್ನು ಸುತ್ತುಕೊಂಡು ಸ್ನಾನ ಮಾಡಿ 2 ತಂಬಿಗೆಯಲ್ಲಿ ಸ್ವಾಮಿಗಳು ಬೆಳಗ್ಗೆ ತರ್ಪಣಕ್ಕೆ ನೀರು ತರ್ತಾರೆ. ಅದು ಹಳೆಯ ಸಂಪ್ರದಾಯ. ಹಾಗೆ ಇಲ್ಲಿ ಆಚಾರ್ಯರು ಬಂದಿದ್ದಾರೆ. ಅವನು ಯಾರೋ ಒಬ್ಬ ಶಿಷ್ಯ ತಡಿಲಾಗದೆ ಈ ಕಣ್ಣು ಕೂರಿ ನಿದ್ರೆ ಮಾಡ್ತಾ ಇದ್ದ. ಆಚಾರ್ಯರು ಏನು ಮಾಡಿದ್ರು, ಅವರೇ ತಂಬಿಗೆ, ಕರವಸ್ತ್ರ, ಕೌಪಿನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಎಚ್ಚರ ಆಗಿ ಹೋಯಿತು. ಓಡಿ ಅವ್ರ ಹತ್ರ ಹೋಗಿ ಮತ್ತೆ ಕೌಪಿನ ಮತ್ತು ಇದನ್ನು ಇಸಿದುಕೊಂಡು ಮುಂದೆ ಹೋದ ಅಂತ ಮಧ್ವವಿಜಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ನಾರಾಯಣ ಪಂಡಿತರು ಚಿಕ್ಕವರಿದ್ದಾಗ ನೋಡಿದ್ದು ಅಂತ. ಅದು ತಮಾಷೆ ಅಂದರೆ ನಾನು ಗಿಂಡಿಯಾಗಿದ್ದಾಗ ಪ್ರತಿ ದಿವಸ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ. ಹೀಗೆ ಅತ್ಯಶಕ್ಯೇತು ನಿದ್ರಾಯಾಮ್ ಪುನರೇವ ಸಮಭ್ಯಸೇತ್. ಬಹಳ ನಿದ್ರೆ ಬಂದರೆ ಮಾಡ್ರಿ, ಮತ್ತೆ ಎದ್ದು ಮುಂದುವರಿಯಿರಿ, ಅಷ್ಟೆ. ಇದು ಆದೇಶ. ಹೀಗಾಗಿ ಭಾಗವತ ಸಾರ ಕೊಟ್ಬಿಟ್ಟಿದ್ದೀನಪ್ಪ, ನೀವು ಇದನ್ನು ಬಿಟ್ಟು ಇನ್ನೇನು ಓದಬೇಡಿ ಅಂತ ಹೇಳಲಿಲ್ಲ ವೇದವ್ಯಾಸರು. ಏಕೆಂದರೆ ಎಲ್ಲರಿಗೂ ಆ ಭಾವನೆ ಇದೆ ರೀ. ಬಹಳ ಜನರಿಗೆ ಭಾಗವತ ಒಂದು ಓದಿದ್ರೆ ಸಾಕು, ಈ ಒಂದು ಗ್ರಂಥ ಓದ್ಬಿಟ್ರೆ ಸಾಕು, ಷೋಡಶಿ ಒಂದು ಓದಿದ್ರೆ ಸಾಕು, ಬರೇ ಈ ಥರದ ಭಾವನೆಗಳಿದೆ. ಆ ಥರದ ಭಾವನೆಗಳಿಗೆ ವೇದವ್ಯಾಸರಲ್ಲಿ ಅವಕಾಶ ಇಲ್ಲ. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಧ್ಯಯನ ಮಾತ್ರವತಃ ಅಂತ ಸೂತ್ರ ಇದೆ. ನಾನಿವೆರಡೂ ಹೇಳಿದ್ದು ಬ್ರಹ್ಮಸೂತ್ರ. ಅದರಿಂದ ಇಲ್ಲಿ ಹೇಳಿದ್ದು ಇದನ್ನು ತಿಳ್ಕೊಳ್ಳಿ, ಇದನ್ನು ವಿಸ್ತರಿಸಿಕೊಳ್ಳಿ ಅಂತನ್ನುವ ಅಭಿಪ್ರಾಯದಲ್ಲಿ. ಇದು ಒಂದೇ ಸಾಕು, ಇದು ಒಂದೇ ಓದ್ತಾ ಇರಿ ಅಂತ ಹೇಳಲಿಲ್ಲ. ಇದನ್ನು ಯಾರು ಹೇಳಿದ್ದು? ಶುಕಾಚಾರ್ಯರು. ಯಾರಿಗೆ ಹೇಳಿದ್ದು?
ಮಹಾರಾಜಂ ಪರೀಕ್ಷಿತಂ, ಪರೀಕ್ಷಿತ್ ರಾಜನಿಗೆ ಹೇಳಿದ್ದು. ಅಲ್ಲ, ಚಕ್ರವರ್ತಿಯಾಗಿ ಎತ್ತರಕ್ಕೆ ಕುಳಿತ ಪರೀಕ್ಷಿತ್ ರಾಜ ಎಲ್ಲಿ? ಇವರ್ಯಾರೋ ಶುಕಾಚಾರ್ಯರೆಲ್ಲಿ ಅಂತಂದರೆ ಹೇಳಿದ್ರು, ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿ. ಯಾವುದೋ ಕಾರಣಕ್ಕಾಗಿ ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿದ್ರು. ಪ್ರಾಯೋಪವೇಶ ಅಂದರೆ ಸಾಯೋ ತನಕ ಉಪವಾಸ ಅಂತ, ಮರಣಾಂತ ಸತ್ಯಾಗ್ರಹ, ಮರಣಾಂತ ಉಪವಾಸ. ಅಲ್ಲಿ ಬರೇ ಋಷಿಗಳಿದ್ರು. ಅಲ್ಲಿ ಹೇಳುವಾಗ ನಾನು ಕೇಳಿದೆ, ಅಹಂಚಾದ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್ ಸೋಹಂ ಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ನಾನು ಅಲ್ಲಿ ಅಧ್ಯಯನ ಮಾಡಿದೆ. ಅಲ್ಲಿ ಅಧ್ಯಯನ ಮಾಡಿ ಬಂದದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಚಾಂ ಪುಂಸಾಂ ಪುರಾಣಾರ್ಕೋ ಮುನೋದಿತಃ. ಕೃಷ್ಣ ಧರ್ಮಜ್ಞಾನಗಳ ಜೊತೆಗೆ ತನ್ನ ಜಾಗವನ್ನು ಹೊಂದಲು ನಷ್ಟದೃಶಾಂ ಪುಂಸಾಂ, ಕಣ್ಣು ಕಳೆದುಕೊಂಡ ಕಲಿಯುಗದ ಜನರಿಗೆ ಅಯಂ ಪುರಾಣಾರ್ಕಃ, ಈ ಪುರಾಣ ಸೂರ್ಯ ಹೇಳಲ್ಪಟ್ಟಿದೆ. ಇತಿ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ ತೃತೀಯೋಧ್ಯಾಯಃ. ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘತತ್ರಿಣಾಂ ವೃದ್ಧ ಕುಲಪತಿಸ್ಸೂತಂ ಬಹೃಚಃ ಶೌನಕೋಬ್ರವೀತ್. ಇತಿ ಬ್ರುವಾಣಂ ಸಂಸ್ತೂಯ, ಈ ರೀತಿಯಾಗಿ ನುಡಿಯುವ ಸೂತ ಪುರಾಣಿಕರ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು. ದೀರ್ಘಸತ್ರಿಣಾಂ ಮುನೀನಾಂ ಕುಲಪತಿ. ಸತ್ರ ಅಂದರೆ ಯಾಗ. ದೀರ್ಘಸತ್ರ, ಬಹಳ ದೀರ್ಘವಾದ ಯಾಗದಲ್ಲಿ ರತರಾಗಿದ್ದಾರೆ. ಅವರ ಕುಲಪತಿ, ಕುಲಪತಿ ಅಂದ್ರೇನು ಗೊತ್ತೇನು? ಇವರೆಲ್ಲ ಸುಮ್ಮನೆ ಚಾನ್ಸಲರ್ ಅಂತ ಅನುವಾದ ಮಾಡಿಬಿಡ್ತಾರೆ. 10,000 ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಅಧ್ಯಯನ ಮಾಡಿಸುವವ ಕುಲಪತಿ ಅಂತ ಕರೀತಾರೆ. ರಾಜ್ಯಪಾಲರು ಇವಾಗ ಎಲ್ಲ ಯೂನಿವರ್ಸಿಟಿಗೆ ಚಾನ್ಸಲರ್, ಕುಲಪತಿಗಳು. ಆದರೆ ಹೀಗಲ್ಲ ಅವಾಗಿನ ಕುಲಪತಿ. ಅವನು ಪಾಠ ಹೇಳಬೇಕು, 10,000 ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡಬೇಕು ಅವನು. ಅಂತಹ ಶೌನಕರು. ಆ ಶೌನಕರು ಯಾವ ವೇದ? ಬಹೃಚಃ ಅಂದರು, ಋಗ್ವೇದದವರು. ಋಗ್ವೇದಕ್ಕೆ ಬಹೃಚ ಅಂತ ಹೆಸರು. ಯಾಕೆಂದರೆ ಬಹಳ ಋಕ್ಕುಗಳಿರೋದೇ ಅಲ್ಲಿ. ಅಲ್ಲ, ಇನ್ನೆಲ್ಲ ಇರ್ತವೆ ಅಂದರೆ ಸಾಮವೇದದಲ್ಲಿ ಇದನ್ನೇ ತಾನೇ ಹಾಡೋದು. ಯಜುರ್ವೇದದಲ್ಲಿ ಅಲ್ಲಿ 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 ಋಕ್ಕಿದೆ. ಇನ್ನು ಅಥರ್ವ ವೇದವೂ ಕೂಡ ಋಕ್ಕುಗಳ ಸಮೂಹವೇ. ಎಲ್ಲ ಕಡೆ ಇರುವ ಋಕ್ಕಿಗಿಂತ ಋಗ್ವೇದದಲ್ಲಿರುವ ಋಕ್ಕುಗಳ ಸಂಖ್ಯೆಯೇ ಜಾಸ್ತಿ. ಅದರಿಂದಾಗಿ ಅದನ್ನು ಬಹೃಚಃ ಅಂತಂದರು. ಆ ತರಹದ ಕುಲಪತಿಗಳಾದ ಜ್ಞಾನವೃದ್ಧರಾದ ಶೌನಕರು ಸೂತ ಪುರಾಣಿಕರನ್ನು ಕುರಿತು ನುಡಿದರು. ಎಲ್ಲರ ಪರವಾಗಿ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆ, ಪ್ರಸ್ತಾವ ಮೊದಲಾದವುಗಳು ಏನು ಅನ್ನೋದನ್ನು ನಾವು ನಾಳೆ ನೋಡೋಣ. ಇವತ್ತು ಒಂದು 5 ನಿಮಿಷ ಬೇಗ ಮುಗಿಸ್ತಾ ಇದ್ದೇನೆ. ಈ ಶ್ರಾವಣ ಯಜ್ಞದಿಂದ ದೇವರು ಪ್ರೀತನಾಗಲಿ, ನಮಗೆಲ್ಲರಿಗೂ ಅರಿವನ್ನು ನೀಡಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.